ಪುತ್ತೂರು ತಾಲೂಕು ಮುಂಡೂರು ಗ್ರಾಮ ಪಂಚಾಯತ್ ವಠಾರದಲ್ಲಿ ತ್ಯಾಜ್ಯ ರಾಶಿ ಹಾಗೂ ಗ್ರಾಮ ಪಂಚಾಯತ್ ವಠಾರದಲ್ಲಿ ಸ್ವಚ್ಛತೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂಡೂರು ಗ್ರಾಮ ಪಂಚಾಯತಿಯ ಕೆಲವು ವಿಚಾರಗಳಲ್ಲಿ ನಾವು ಮಾತಾಡಿ ಹೋದಾಗ ನಮಗೆ ಕಣ್ಣಿಗೆ ಕಂಡದ್ದು ಏನಂತಿದೆ, ಮುಂಡೂರು ಗ್ರಾಮ ಪಂಚಾಯತ್ನ ಶುಚಿತ್ವದ ಬಗ್ಗೆ, ಸಾರ್ವಜನಿಕರಲ್ಲಿ ಶುಚಿತ್ವದ ಬಗ್ಗೆ ಕೆಲವು ಕಡೆ ಕಸ ಬಿದ್ದಿದೆ ಮತ್ತು ಕಸವನ್ನು ಉರಿಸಿದ್ದಾರೆ ಅಂತೇಳಿ ಒಂದು ಆರೋಪಗಳ ಮೇಲೆ ಅವರ ಮೇಲೆ ಪಂಚಾಯತ್ನವರು ಆ ಮನೆಗೆ ಮತ್ತು ಒಂದು ಹಾಲಿನ ಡೈರಿಗೆ ಭೇಟಿ ನೀಡಿದರು. ಅಲ್ಲಿ ಯಾರೋ ಒಂದು ಕಸ ಹಾಕಿದ ಹಾಲಿನ ಡೈರಿಯ ಆವರಣದಲ್ಲಿದ್ದ ಕಸಕ್ಕೆ 5,000 ಫೈನ್ ಮಾಡ್ತೇವೆ, ನೀವು ತೆಗಿಬೇಕು, ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರು. ಅವರಿಗೆ ವಿಷಯವೇ ಗೊತ್ತಿಲ್ಲ, ನಾವಂಥ ಕಸಗಳನ್ನು ಇಲ್ಲಿ ಹಾಕಲ್ಲ. ಮುಂಡೂರು ವಲಯ ಕಾಂಗ್ರೆಸ್ ಅಧ್ಯಕ್ಷ ಪ್ರವೀಣಾಚಾರ್ಯ ಹಾಗೂ ಮಾಜಿ ಅಧ್ಯಕ್ಷ ಸುಪ್ರೀತ್ ಕಣ್ಣಾರಾಯ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿಗೆ ಆಗಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಪಿಡಿಒ ಮನ್ಮಥ್ ಅಜರಂಗಳ ಜೊತೆ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ್ ಎನ್ಎಸ್ಟಿ ಜೊತೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯತ್ ವಠಾರದಲ್ಲೇ ಕಸದ ರಾಶಿ ತುಂಬಿದ್ದರೂ ಗ್ರಾಮ ಪಂಚಾಯತ್ನಿಂದ ಬೇರೆಡೆ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ನಡೆಯುತ್ತಿದೆ. ಇದನ್ನು ನೋಡುವಾಗ ನಾಚಿಕೆಯಾಗುತ್ತಿದೆ ಎಂದು ಸುಪ್ರೀತ್ ಕಣ್ಣಾರಯ್ಯ ಹೇಳಿದರು. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಆಚರಣೆ ಪಂಚಾಯತ್ನಲ್ಲಾಗಿದ್ದು, ಆಗಲಾದರೂ ಸ್ವಚ್ಛತೆ ಬಗ್ಗೆ ಗ್ರಾಮ ಪಂಚಾಯತ್ನವರಿಗೆ ತಿಳಿಯದೆ ಹೋಗಿರುವುದು ವಿಪರ್ಯಾಸ. ಇದು ಗಾಂಧೀಜಿಗೆ ಮಾಡಿದ ಅಣಕವಾಗಿದ್ದು, ಸ್ವಚ್ಛತೆಯ ಪರಿಕಲ್ಪನೆ ಬಗ್ಗೆ ಪ್ರಧಾನಿಯವರು ನೀಡಿರುವ ಕರೆಯನ್ನು ಇಲ್ಲಿ ನಿರ್ಲಕ್ಷಿಸಲಾಗಿದೆ. ಊರಿಗೆ ಸ್ವಚ್ಛತೆಯ ಪಾಠ ಮಾಡುವ ನೀವು ಮೊದಲು ಪಂಚಾಯತ್ ವಠಾರವನ್ನು ಸ್ವಚ್ಛವಾಗಿಡಿ ಎಂದು ಹೇಳಿದರು. ನಾವಂಥ ಕಸಗಳನ್ನು ಇಲ್ಲಿ ಹಾಕಲ್ಲ, ಆದರೆ ನಮ್ಮ ಹತ್ರ ಬಂದು ಹೇಳು ಸರಿಯಲ್ಲ ಅಂತೇಳಿ, ಅದಕ್ಕೆ ಅದನ್ನು ತೆಗಿತೇವೆ ಅಂತೇಳಿ ಅವರು ಅವತ್ತೇ ಸಾಯಂಕಾಲ ತೆಗೆಸಿದ್ದಾರೆ. ಅದಾದ ನಂತರ ಮಸೀದಿಯ ಕಾರ್ಯಕ್ರಮದಲ್ಲಿ ಹಾಳೆ ತಟ್ಟೆಗಳನ್ನು ಉರಿಸಿದ್ದಾರೆ ಅಂತ ಹೇಳುವಂಥ ಒಂದು ವಿಚಾರವಾಗಿ ಅಲ್ಲಿಗೆ ಸಹ ದಾಳಿ ಮಾಡಿದರು. ಅಲ್ಲಿಯ ವಿಚಾರ ಏನಾಗಿದೆ ಅಂತೇಳಿ, ಹಸಿ ಕಸಗಳನ್ನು ಮಾತ್ರ ತಗೊಂಡು ಹೋಗುವುದಿಲ್ಲ, ಒಣ ಕಸ ಮಾತ್ರ ತಗೊಂಡು ಹೋಗುವಂಥ ವಿಚಾರ ಇದ್ದ ಕಾರಣ ಹಾಳೆಯ ತಟ್ಟೆ ಚಂಡಿ ಆಗಿರುವಂಥ ಅಂದರೆ ಒದ್ದೆ ಆಗಿರುವಂಥ ಕಾರಣ ಅಲ್ಲಿಗೆ ಅದನ್ನು ಯಾವುದೇ ರೀತಿ ತೊಂದರೆ ಆಗದಾರ ಬೆಂಕಿ ಹಾಕಿ ಅದಕ್ಕೆ ಮುಚ್ಚಳ ಹಾಕಿ ಅದು ಯಾವುದೇ ರೀತಿಯ ಹಾನಿ ಆಗದಾರ ಒಳಗೆ ಕೊಂಡೋಗಿ ಉರಿಸಿದರು. ಇವರು ಅದಕ್ಕೂ 1,000 ಫೈನ್ ಹಾಕ್ತೇವೆ ಅಂತ ಹೇಳಿದರು. ಈ ಬಗ್ಗೆ ನಾವು ಮಾತನಾಡಲಿಕ್ಕೆ ಪಂಚಾಯತ್ನ ಆವರಣಕ್ಕೆ ಹೋದಾಗ ಅಲ್ಲಿ ಏನಾಗಿದೆ ಅಂತೇಳಿ, ಆ ತೆಂಗಿನ ಬುಡ, ಆಮೇಲೆ ಆವರಣದ ಎದುರುಗಡೆ ಹಾವಸೆ ತುಂಬಿರುವಂಥ ಅಂಗಳ, ಇಂಟರ್ಲಾಕ್, ಇದು ಕಲ್ಕೊಂಡು ಕಂಪ್ಲೀಟ್ ನೀರೇ ಕಾಣದಂಥ ಒಂದು ಬಾತ್ರೂಮು ಸಾರ್ವಜನಿಕರು ಯೂಸ್ ಮಾಡುವಂಥದ್ದು, ಅದಕ್ಕೆ ಅಷ್ಟು ಕೆಟ್ಟದಾಗಿ ಇಟ್ಟುಕೊಂಡಿದ್ದಾರೆ. ಅದರ ಬಗ್ಗೆ ನಾವು ಮಾಹಿತಿಯನ್ನು ಅವ್ರಿಗೆ ಹೇಳ್ತಾ ಇರುವಾಗ ಅವ್ರು ಏನು ಮಾಡಿದರು ಅಂತ ಹೇಳಿದರೆ, ಇದು ನಮಗೆ ಇದು ಸಮಸ್ಯೆ ಏನಿಲ್ಲ ಅಲ್ಲ, ನೀವು ಅಲ್ಲಿ ಸಾರ್ವಜನಿಕರು ನಡ್ಕೊಂಡು ಹೋಗಲಿ, ಗಾಜಿನ ಚೂರುಗಳಿದ್ದಾವೆ ಅದನ್ನು ನೀವು ತೆಗಿಲಿಲ್ಲ, ಅಲ್ಲಿ ಶುಚಿತ್ವ ಇಲ್ಲ, ಅಲ್ಲಿ ಟೋಟಲಿ ಏನಾಗಿದೆ ಅಂತ ಹೇಳಿದರೆ ಒಂದು ಇದು ಕಂಪ್ಲೀಟ್ ಒಂದು ಸಾರ್ವಜನಿಕರಿಗೆ ಒಂದು ರೋಗ ರುಜಿನ ಹರಡುವಂಥ ಕೇಂದ್ರವನ್ನಾಗಿ ಪರಿವರ್ತಿಸಿದ್ದಾರೆ. ಅದರ ಬಗ್ಗೆ ಒಂದು ಪಂಚಾಯತ್ ಸದಸ್ಯರಾಗಲಿ ಅಥವಾ ಬೇರೆ ಯಾರೂ ಮಾತಾಡ್ತಿಲ್ಲ. 2 ಜನ ಬೆರಳೆಣಿಕೆಯ ಪಂಚಾಯತ್ ಸದಸ್ಯರಾದ ಎಸ್ ಟಿ ಕಮಲೇಶ್ ಮತ್ತು ಮೊಹಮ್ಮದ್ ಅಲಿ ಅವರು ಈ ಬಗ್ಗೆ ಮಾತಾಡ್ತಾರೆ ಅಷ್ಟೇ ಹೊರತು ಇದರ ಬಗ್ಗೆ ಯಾವುದೇ ಒಂದು ವಿಚಾರ ಎತ್ತಿದಿಲ್ಲ. ಇದು ನಮಗೆ ಭಾರಿ ಗೊಂದಲ ಆದಾಗ ತಕ್ಷಣ ಅಧ್ಯಕ್ಷರ ಹತ್ರ ನಾವು ಮಾತುಕತೆ ಮಾಡಿದಾಗ ಅಧ್ಯಕ್ಷರು ಹೇಳಿದರು, ಅದೆಲ್ಲ ಏನಾಗುವುದಿಲ್ಲ, ಸಮಸ್ಯೆ ಇಲ್ಲ. ಹತ್ತಿರ ಒಂದು 2 ತಿಂಗಳ ಹಿಂದೆ ಇತ್ತೀಚೆಗೆ ಒಂದು ಸಾರ್ವಜನಿಕ ಮಹಿಳೆ ಅಲ್ಲಿಗೆ ಬಂದಾಗ ಕಾಲು ಜಾರಿ ಬಿದ್ದು ಕಾಲು ಮುರಿತಕ್ಕೊಳಗಾಗಿ 3 ತಿಂಗಳಿಂದ ಬೆಡ್ ರೆಸ್ಟಲ್ಲಿ ಇದ್ದಾರೆ. ಈಗ 2 ತಿಂಗಳು ಬೆಡ್ ರೆಸ್ಟ್ ಆಯಿತು. ಪಾಪ ಅವರಿಗೂ ಸಹ ಯಾವುದೇ ರೀತಿಯ ಒಂದು ಪರಿಹಾರವನ್ನು ದಾಖಲಿಸಿದ್ದಾರೆ, ಕೊಟ್ಟಿದ್ದಾರೆ ಅಂತ ಹೇಳೋದು ಮಾಹಿತಿಯೂ ಇಲ್ಲ. ಆ ಮಹಿಳೆಗೆ ಆದಾಗಿ ಇನ್ನು ಮುಂದೆ ಆಗಬಾರ್ದು ಅಂತ ಹೇಳೋ ಮಾಹಿತಿಗಳಿದೆ. ಅದನ್ನು ಎಲ್ಲ ನಾವೇನೇನು ಮಾಡಲಿಕ್ಕಾಗಲ್ಲ, ಅದೆಲ್ಲ ಪರಾಮರ್ಶದಲ್ಲಿ ಆಗುವಂಥದ್ದು, ಹಾಗೆ ಬೀಳಬೇಕಂತ ಇಲ್ಲಿ ಬರುವುದಾ ಅಂತ ಹೇಳುವಂಥ ಹಾರಿಕೆ ಉತ್ತರಗಳನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಬರುವಂಥ ಸಾರ್ವಜನಿಕರು ಕಷ್ಟದಲ್ಲಿ ನಮಗೆ ಏನಾದರೂ ಅನುದಾನ ಸಿಗಬಹುದು ಅಥವಾ ಏನಾದರೂ ಅನುದಾನ ಇದೆಯಾ ಅಂತ ಕೇಳಿಕೊಂತ ಬರುವಾಗ ಇಂಥ ಸಮಸ್ಯೆಗಳು ಬಡವರಿಗೆ ಆದಾಗ ಬಡವರನ್ನು ನೋಡಿಕೊಳ್ಳುವವರು ಯಾರು ಅಂತೇಳಿ ಇವರ ಪ್ರಶ್ನೆ ಮಾಡಿದಾಗ ಇವ್ರ ಹತ್ರ ಉತ್ತರ ಇರೋದಿಲ್ಲ. ನಾವು ಅದಕ್ಕೆ ಏನು ಮಾಡಿದ್ದೇವೆ ಅಂತೇಳಿ ಮನವಿ ಪತ್ರದಲ್ಲಿ ಒಂದು ಲೆಟರ್ ಬರೆದೆವು. ಇನ್ನು 2 ದಿವಸದ ಒಳಗೆ ಇದನ್ನು ಶುಚಿತ್ವಗೊಳಿಸದಿಲ್ಲದಿಲ್ಲದೆ ಅಂದರೆ ಇಲ್ಲದಿದ್ದರೆ ಇದಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕಬೇಕು, ಕ್ರಿಮಿಕೀಟಗಳು ಹರಡದಾಗೆ ಮಾಡಬೇಕು ಅಂತೇಳಿ ನಾವು ಅವರಿಗೆ ಸೂಚನೆ ಕೊಟ್ಟು ಬಂದಿದ್ದೇವೆ. ಏಕಾಏಕಿ ಇವರು ಮಾಡುವುದಿಲ್ಲ ಅಂತೇಳಿ ನಿರ್ಧಾರ ತಗೊಳ್ಳೋದಕ್ಕೋಸ್ಕರ ಮಾತ್ರ ನಾವು ಅವರಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರಿಗೆ ಲೆಟರನ್ನು ನಾವು ಕೊಟ್ಟು ಬಂದದ್ದು. ಆದರೆ ಮರುದಿವಸ ಎಸ್ ಟಿ ಕಮಲೇಶ್ವರ್ ಅವರು ಮತ್ತು ಇವರೆಲ್ಲ ಸೇರಿಕೊಂಡು ಅದನ್ನು ಬೇಕಾಗುವಂಥ ಮಾಡುವಂಥ ವ್ಯವಸ್ಥೆಯನ್ನು ಸೂಚನೆಯನ್ನು ಅಧ್ಯಕ್ಷರಿಗೆ ನೀಡಿದರು. ತಕ್ಷಣವೇ ಸ್ಪಂದಿಸಿ ಮಾಡಿದ್ದಾರೆ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಸಹ ಶುಚಿತ್ವವನ್ನು ಕಾಪಾಡಬೇಕು. ಈ ಮುಂಡೂರು ಗ್ರಾಮ ಪಂಚಾಯತ್ ಯಾವ ಥರ ಆಗಿದೆ ಅಂತೇಳಿ ಫುಲ್ಲು ಟೋಟಲಿ ಯಾವುದೇ ಶುಚಿತ್ವ ಇಲ್ಲ, ಯಾವುದೇ ರೀತಿಯ ಭದ್ರತೆ ಇಲ್ಲ. ಬರುವವರಿಗೆ ಒಂದು CC ಕ್ಯಾಮರಾ ರೆಕಾರ್ಡಿಂಗ್ ಮಾಡುವಂಥ ಫೆಸಿಲಿಟಿ ಇದ್ದರೆ ಸಹ ಅದು ಸಮೇತ ಸರಿಯಾಗಿ ಇಟ್ಟುಕೊಳ್ಳಲಿಲ್ಲ. ಯಾವುದನ್ನು ಇಟ್ಟುಕೊಳ್ಳದೆ ಇವರು ಏಕೈಕಿ ಊರಿನವರ ಮೇಲೆ ದೂರು ಹಾಕುವುದು, ಯಾರೋ ತಂದು ಕಸ ಹಾಕಿರಬಹುದು ಅಥವಾ ಟಾಯ್ಲೆಟ್ನ ಬೀಗ ಯಾರೋ ಮುರಿದಿರ್ಬೋದು ಅಂತ ಹೇಳುವಂಥ ಬೇಜವಾಬ್ದಾರಿತನದ ಉತ್ತರವನ್ನು ನಮಗೆ ಹೇಳ್ತಾ ಇರೋದು ಸರಿಯಲ್ಲ ಅಂತ ಹೇಳಿ, ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ರೀತಿಯ ತೊಂದರೆಗಳು ಆಗದ ಥರ ಸಾರ್ವಜನಿಕರಲ್ಲಿ ಇವರು
ಒಂದು ಸರಿಯಾಗಿ ಸಾರ್ವಜನಿಕರಿಗೆ ಬೇಕಾಗುವ ರೀತಿಯ ಒಂದು ಅವರಿಗೆ ಸಹಕಾರವನ್ನು ನೀಡುವ ಥರ ಆಗಬೇಕು ಅಂತೇಳಿ ನಮ್ಮ ಆಶಯ. ಮುಂದಿನ ದಿನಗಳಲ್ಲಿ ನಾವು ಇದಕ್ಕಿಂತ ಒಂದು ವೇಳೆ ಕೆಟ್ಟದಾಗಿ ಮಾಡಿದರೆ ಇದಕ್ಕಿಂತ ನಾವು ಹೆಚ್ಚಿನ ಪ್ರತಿಭಟನೆಯನ್ನು ಸಾರ್ವಜನಿಕ ವಲಯದಿಂದಲೇ ನಾವು ಮಾಡ್ತೇವೆ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಮುಂಡೂರು ವಲಯ ಕಾಂಗ್ರೆಸ್ನ ಅಧ್ಯಕ್ಷ ಪ್ರವೀಣಾಚಾರ್ಯ.